ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಈ ಒಂದು ಸ್ಮಾಲ್ ವಿಡಿಯೋನ ಮಾಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಿನ್ನೆ ಎಲ್ಲ ಮೊನ್ನೆ ಬೋರ್ಡಿಂದ ನಿಮಗೆ PUC ಬೋರ್ಡಿಂದ ಒಂದು ಇನ್ಫಾರ್ಮೇಷನ್ ಹೊರಬಿದ್ದಿದೆ. ಅದೇನು ಅಂತ ಹೇಳಿದ್ರೆ 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲಿ ಯಾರು ಆ್ಯನ್ಯುವಲ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮನ್ನು ಯಾರು ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಿ ಮಕ್ಕಳೇ, ಅಂದರೆ ಈ ವರ್ಷ ಸೆಕೆಂಡ್ PUC ಇರುವಂಥವರು, ನಿಮಗೆ ಪ್ರತಿ ವರ್ಷ ಅಂದರೆ ನಿಮ್ಮ ಸೀನಿಯರ್ಸ್ ಏನಿದ್ದಾರೆ ಇವರಿಗೆಲ್ಲ ಒಂದು ಬ್ಲೂ ಪ್ರಿಂಟ್ನ ಕೊಟ್ಟು ಒಂದು ಮಾಡೆಲ್ ಕ್ವಶನ್ ಪೇಪರನ್ನ ಕೊಡ್ತಾ ಇದ್ರು. ಅಂದರೆ ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವ ಚಾಪ್ಟರಲ್ಲಿ ಯಾವ ಕ್ವಶನ್ಸ್ಗಳು ರೈಸ್ ಆಗುತ್ತೆ, ನೀವು ಅದನ್ನು ಓದ್ಕೊಂಡು ಉಳಿದಿರುವ ಕ್ವಶನ್ಸಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೊಂದು ಐಡಿಯಾ ಬೇಕಲ್ಲ ನಿಮಗೆ. ಆ ಕಾರಣಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಮತ್ತು ಒಂದು ಮಾಡೆಲ್ ಪೇಪರ್ನ ರಿಲೀಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ 3 ಬ್ಲೂ ಪ್ರಿಂಟ್, 3 ನೀಲಿ ನಕ್ಷೆ ಹಾಗೂ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅಂದರೆ ಬ್ಲೂ ಪ್ರಿಂಟ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1, ಬ್ಲೂ ಪ್ರಿಂಟ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2, ಬ್ಲೂ ಪ್ರಿಂಟ್ 3 ಮಾದರಿ ಪ್ರಶ್ನೆ ಪತ್ರಿಕೆ 3. ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿಗೂ 3 ಬ್ಲೂ ಪ್ರಿಂಟು 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ. ಇದು ಅಡ್ವಾಂಟೇಜ್ ಹೇಗೆ ನಿಮಗೆ ಅಂತ ಹೇಳಿದ್ರೆ, ಒಂದು ಬ್ಲೂ ಪ್ರಿಂಟ್ನ ಓದ್ಕೊಂಡು ಈ ಕ್ವಶನ್ಸ್ ಬರುತ್ತೋ ಇಲ್ವೋ ಅಂತ ಹೇಳ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ಕಿಂತ 3 ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಚಾಪ್ಟರಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಕ್ವಶನ್ಸ್ಗಳು ಬಂದಿದೆ, ಯಾವ್ಯಾವ ಕ್ವಶನ್ಸ್ಗಳನ್ನ ನೀವು ಓದ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ನಿಮಗೊಂದು ವೇನ ಕೊಡುತ್ತೆ. ಯಾವುದು? ಈ 3 ಬ್ಲೂ ಪ್ರಿಂಟ್ಗಳನ್ನ ನೀವು ಸ್ಟಡಿ ಮಾಡುವಂಥದ್ದು. ಹಾಗಾಗಿ ಎಲ್ಲ ಸಬ್ಜೆಕ್ಟು ಕೂಡ ರೆಡಿ ಇದೆ. ಅಷ್ಟು ಸಬ್ಜೆಕ್ಟ್ಗಳು ಕೂಡ ನಾನಿಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಷ್ಟೊಂದು ಪ್ರಿಂಟ್ ಇದೆ. ಎಲ್ಲ ಸಬ್ಜೆಕ್ಟು ಇದೆ ಇದರಲ್ಲಿ. ಆರ್ಟ್ಸು ಕಾಮರ್ಸಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಬ್ಜೆಕ್ಟ್ಗಳಿದೆ. 3 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ 3 ಬ್ಲೂ ಪ್ರಿಂಟ್ ಎಲ್ಲವೂ ಕೂಡ ಇದೆ. ಆದರೆ ಇದು ಹಾಕಲಿಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ, ಒಂದು ವಿಚಾರ. ಇನ್ನೊಂದೇನು ಅಂತ ಹೇಳಿದ್ರೆ, ಸದ್ಯದಲ್ಲೇ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇರೋದ್ರಿಂದ ಫಸ್ಟು ಅದರ ಕಡೆ ಗಮನ ಕೊಡಿ. ಈ ಹಿಂದೆ ನಡೆದಿರುವಂತಹ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು, ಮಿಡ್ ಟರ್ಮ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗಿ, ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ ಫೈನಲ್ ಎಕ್ಸಾಮಿಗೆ ಏನೇನು ಬಿಟ್ಟಿದ್ದಾರೆ, ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡಿ. ಇವಾಗಲೇ ನೀವು ಎಕ್ಸಾಮಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ, 3 ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ನಾವು ಹೇಗೆ ಓದ್ಕೊಳ್ಬೇಕು, ನೀಲಿ ನಕ್ಷೆ ಪ್ರಕಾರ ಓದ್ಕೊಳ್ಳೋದಾದರೆ ಕಷ್ಟ ಆಗುತ್ತೋ ಸುಲಭ ಆಗುತ್ತೋ, ಈ ರೀತಿಯಾಗಿ ಯೋಚನೆಗಳನ್ನ ಮಾಡೋದಕ್ಕಿಂತ ಬ್ಲೂ ಪ್ರಿಂಟ್ ಬಿಟ್ಟಿರೋದು, ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿರೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಬಿಟ್ಟಿರೋವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಮಧ್ಯವಾರ್ಷಿಕ ಪರೀಕ್ಷೆಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಅದಕ್ಕೆ ಒಳ್ಳೆ ಅಂಕಗಳನ್ನ ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಿ. ಆ ನಂತರ ನಿಮ್ಮ 2024-25ರ ಶೈಕ್ಷಣಿಕ ವರ್ಷದಲ್ಲಿ ಬರುವ ವಾರ್ಷಿಕ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಿ. ಮಧ್ಯವಾರ್ಷಿಕ ಎಕ್ಸಾಮ್ ಮುಗಿದ ನಂತರ ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ ರೀತಿಯಾಗಿ ಪೇಪರ್ಸ್ಗಳನ್ನ ಸ್ಟಡಿ ಮಾಡಬೇಕು, ಬ್ಲೂ ಪ್ರಿಂಟನ್ನು ನೋಡಿಬಿಟ್ಟು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ಉತ್ತರ ಸಹಿತ ನಾನು ನಿಮಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಿಮಗೆ ಸಿಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.